ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ತಾಲೂಕಿನಾಗ 2 ಡ್ಯಾಂಗಳಿದ್ದರೂ ಹಲವು ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ನೀರಿಲ್ಲ. ಹಲವು ಗ್ರಾಮಗಳಲ್ಲಿ ಕೊಳವೆ ಬಾವಿ ಬತ್ತಿದ್ದು ಅಂತರ್ಜಲ ಮಟ್ಟ ಕುಸಿದಿದೆ. ನಾಲೆಗಳು, ಕೆರೆ ಕಟ್ಟೆಗಳು ನಿರಂತರ ನೀರು ಹರಿಸಬೇಕು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ರೈತರ ಪೂರ್ವಭಾವಿ ಸಭೆ. ಹುಕ್ಕೇರಿ ತಾಲೂಕಾ ಸಂಪೂರ್ಣ ನೀರಾವರಿ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಗುಲ್ಲಾಪುರ್ ಮಾದರಿ ಹೋರಾಟದ ಎಚ್ಚರಿಕೆ ನೀಡಿದ ರೈತ ಸಂಘಟನೆಗಳು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ 2 ಜಲಾಶಯ, 3 ನದಿಗಳವ. ಒಂದು ಮಾರ್ಕಂಡೇಯ, ಇನ್ನೊಂದು ಘಟಪ್ರಭಾ, ಹಿರಣ್ಯಕೇಶಿ. ಈ 3 ನದಿಗಳು ಇದ್ರೂ ಕೂಡ ಹುಕ್ಕೇರಿ ತಾಲೂಕ ಸಂಪೂರ್ಣವಾಗಿ ನೀರಾವರಿ ಮಾಡಾಕ ಯಾರ ಕಡೆಯಿಂದನೂ ಆಗಿಲ್ಲ. ಈ ನಿಟ್ಟಿನೊಳಗ ಈ ರೈತ ಸಂಘಟನೆಗಳು ಇಂದು ಈ ಒಂದು ಸಂಪೂರ್ಣವಾಗಿ ಹುಕ್ಕೇರಿ ತಾಲೂಕನ್ನ ನೀರಾವರಿ ಮಾಡುವ ನಿಟ್ಟಿನೊಳಗೆ ಈ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಅದರಲ್ಲೂ ಗುರ್ಲಾಪುರ್ ಮಾದರಿಯಲ್ಲಿ ಹೋರಾಟ ಧರಣಿಯನ್ನ ನಡೆಸಿ ಹುಕ್ಕೇರಿ ಸಂಪೂರ್ಣ ನೀರಾವರಿಗಾಗಿ ಈ ರೈತ ಸಂಘಟನೆಗಳು ಈ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ರೈತರ ಮುಖಂಡರು ಏನ್ ಹೇಳ್ತಾರ ಅನ್ನೋದು ಕೇಳೋಣ. ಏನು ಇವತ್ತು ನಾವು ನಮ್ಮಲ್ಲಿ 25-30 ವರ್ಷ ಆಯ್ತು. ಇಲ್ಲಿಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರು, ಮತ್ತೆ MLA-ಗಳು ಅದಾರು. ಇಲ್ಲಿ ನಮ್ಮಲ್ಲಿ 2 ಕ್ಷೇತ್ರ, ಒಂದು ಸಂಕೇಶ್ವರ, ಒಂದು ಹುಕ್ಕೇರಿ ಮತಕ್ಷೇತ್ರ, ಒಂದು ಎಮ್ಕನಹಳ್ಳಿ ಮತಕ್ಷೇತ್ರ. ಇಲ್ಲಿದ್ರು ಸಹಿತ ಇಲ್ಲಿ ಎಮ್ಕನಹಳ್ಳಿ ಮತಕ್ಷೇತ್ರದವರು ಒಂದು ಉಸ್ತುವಾರಿ ಸಚಿವರು ಇರ್ತಾರೆ, ಇಲ್ಲಾಂದ್ರೆ ಹುಕ್ಕೇರಿ ಅವರು ಇರ್ತಾರೋ. ಇಂಥ ಪರಿಸ್ಥಿತಿ ಇದ್ರು ಸಹಿತ ನಮ್ಮಲ್ಲಿ 2 ಡ್ಯಾಮ, 3 ನದಿ ಇದ್ರು ಸಹಿತ ಒಂದು ನೀರಾವರಿ ಮಾಡಕ್ ಮೀನಾಮೇಷ ಎಣಿಸ್ಯಾರ. ಯಾಕೆ ಅನ್ನೋದು ನಮ್ಗೆ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಪೂರ್ಣ ಇವತ್ತು ಸಿಡಿದಿದೆ. ಯಾಕಪ್ಪ ಅಂದ್ರ ನಮ್ಮಲ್ಲಿ ಇವತ್ತು ಕುಡಿಯುವಂತ ನೀರಿನ ಪರಿಸ್ಥಿತಿಗೆ ಹಾಹಾಕಾರ ಉಂಟಾಗೈತಿ. ಯಾಕಪ್ಪ ಅಂದ್ರೆ ನಮ್ಮಲ್ಲೇ 2 ಡ್ಯಾಮ. ಇವತ್ತ ಹಿಡ್ಕಲ್ ಡ್ಯಾಮ್ ಧಾರವಾಡಕ್ಕೆ ನೀರು ಯಾಕಂತಾರ, ಹಿಡ್ಕಲ್ ಡ್ಯಾಮ್ ಬಾಗಲಕೋಟೆಗೆ ನೀರು ಹೋಯ್ತಾರ. ಆದ್ರೆ ಹಿಡ್ಕಲ್ ಡ್ಯಾಮ್ ನಿಂದ ಇರು 30-40 ಕಿಲೋಮೀಟರ್ದಾಗ ನೀರಾವರಿ ಮಾಡಕ್ ಮೀನಾಮೇಷ ಎಣಿಸ್ಯಾರ. ಅದಕ್ಕಾಗಿ ನಾವೊಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುರ್ಲಾಪುರ ಮಾದರಿ ಒಳಗೆ ಏನು ಕಬ್ಬಿನ ಬೆಲೆ ನಿಗದಿಗಾಗಿ ಏನು ಹೋರಾಟ ಮಾಡಿತ್ತು, ಅದೇ ಮಾದರಿ ಒಳಗ ನಾವು ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗ್ಬೇಕಂತೇಳಿ ಒಂದು ಹೋರಾಟ ಮಾಡೋರ್ದು. ಆ ಹೋರಾಟದ ಪೂರ್ವವಾಗಿ ಸಭೆ ಇವತ್ತು ಹಮ್ಮಿಕೊಂಡೆವು. ಆ ಸಭೆಗೆ ಇವತ್ತು ನಮ್ಮ ಚುನಪ್ಪಣ್ಣ ಅವರು, ರಾಜ್ಯಾಧ್ಯಕ್ಷರಾದ ಚುನಪ್ಪಣ್ಣ ಅವರು ಬರ್ತಿದಾರ, ಮತ್ತು ಅನೇಕ ಸ್ವಾಮೀಜಿಗಳು ಬರ್ತಿದ್ದಾರ ಪೂರ್ವ ಸಭೆಗೆ. ಅದಕ್ಕೆ ನಾವೆಲ್ಲರೂ ಕೂಡಿಕೊಂಡ ಇವತ್ತೇನಾರೇ ಏನು ಗುರ್ಲಾಪುರ ಮಾದರಿ ಹೋರಾಟ ಮಾಡ್ರ ನಾವು 1 ದಿನ 2 ದಿನ ಹೋರಾಟ ಮಾಡಂಗಿಲ್ಲ. ಇವತ್ತು ಸಂಪೂರ್ಣ ನೀರಾವರಿ ಆಗುವವರೆಗೆ ನಾವು ಹೋರಾಟನ ಕೈ ಬಿಡಂಗಿಲ್ಲ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಈ ಎಷ್ಟೋ ಗ್ರಾಮದೊಳಗ ಕುಡಿಯಾಕ ನೀರಿಲ್ಲ, ಜಾನುವಾರುಗಳು ಕುಡಿಸಕ್ಕೂ ನೀರಿಲ್ಲ. ಇಂಥ ಪರಿಸ್ಥಿತಿ ಇದ್ರೂ ಕೂಡ ಈ ನಾಯಕರು ಎಲ್ಲಿಯೋ ಕೆಲವೊಂದು ಕಡೆ ಮೀನಾಮೇಷ ಎದುರಿಸ್ತಾ ಇದ್ದಾರೆ. ತಮ್ಗೆ ಅನಿಸುತ್ತೆ? ನಾನು ನೋಡಿದಂತೆ 33 ಹಳ್ಳಿ ಒಳಗೆ ಇದೆ. ಇಲ್ಲಿಂದ್ರ ನಂದಿಗೂಡ್ ಹಿಡ್ಕೊಂಡು ಸಿಪ್ಪೂರ್ ರಾಸಿಂಗ್ ಹಡಲ್ಗತನ 33 ಹಳ್ಳಿ ಒಳಗ ಒಂದು ಎಕ್ಸಾಂಪಲ್ ಸಿಪ್ಪೂರ್ ಒಳಗೆ ಹೇಳ್ಬೇಕಪ್ಪ ಅಂದ್ರ ಒಂದ್ ಹನಿ ಕುಡಿಯಾಕ ನೀರ್ ಇದ್ರಿಕಿಲ್ಲ. ನೀರ್ ಬಾವಿ ಒಳಗಿಂದ್ರ ನೀರ್ದು ಒಯ್ಯುವಂತ ಪರಿಸ್ಥಿತಿ ಉಂಟಾಗೈತೆ. ಅದು ನಮಗೆ ಗಮನಕ್ಕೆ ಬರೋಣ. ನಾವು ಹೋರಾಟ ಹಮ್ಮಿಕೊಂಡು ಹೋರಾಟದ ಪೂರ್ವವಾಗಿ ಸಭೆ ಕರೆದ ಇವರು ತಾಲೂಕ್ ಪಂಚಾಯತ್ ಇವರು ಸಭೆ ಮಾಡಿ ಬೋರ್ವೆಲ್ ಹೊಡಿಸ್ಕೊಟ್ರದು. ನಾವು ಸಂಪೂರ್ಣ ಇವತ್ತು ಯಾವಾಗ ಅಲ್ಲಿವರೆಗೆ ನೀರು ಕೊಡೋದು ಹೋರಾಟ ಮಾಡ್ತೀವಿ ಅಂದಾಗ ಅದಕ್ಕೆ ಬೆದರಿ ಅವತ್ತು ನಾವು ಬೋರ್ವೆಲ್ ಹೊಡಿಸುದು. ಇನ್ನೂ ಅನೇಕ ಗ್ರಾಮಗಳಲ್ಲಿ ಹಲವಾರು ಸಮಸ್ಯೆಗಳು, ಕುಡಿಯುವ ನೀರು ಹಲವಾರು ಸಮಸ್ಯೆಗಳಿದಾವ. ಅದನ್ನ ಸಂಪೂರ್ಣವಾಗಿ ಬಗೆಹರಿಸಬೇಕು. ಇಲ್ಲಪ್ಪ ಅಂದ್ರ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಈಗ ಪ್ರತಿ ವರ್ಷನೂ ನೀವು ಕೆನಾಲ್ಗಳಿಗೆ ನೀರು ಬಿಡ್ರಿ ಅಂತ ಹೋರಾಟ ಮಾಡಿ ನೀರು ಬಿಡಿಸ್ತಾರೆ. 5 ದಿವಸ ಬಿಡ್ತಾರೋ ಬಿಟ್ಟು ಏನತ್ಲ ಬಂದ್ ಮಾಡಿರ್ತಾರೆ. ಈ ರೀತಿನೂ ಇದು ಸಲ ಹಂಗ ಆಗ್ತೈತಿ ಅಥವಾ ಏನ್ ಯಾವ ರೀತಿ ಒಂದು ನಿರ್ಣಯ ತಗೋತೀರಿ? ಕಿನಾಲ್ ನೀರ್ ಬಿಡಾಕ ಕಿನಾಲ್ನ ರಿಪೇರಿ ಇಲ್ರಿ. 20 ವರ್ಷ ಆಯ್ತು. ಇವತ್ತು ಎಲ್ಲಾ ಕಿನಾಲ್ಗಳು ಸಂಪೂರ್ಣ ಮುಚ್ಚೋಗ. ಯಾಕಪ್ಪ ಅಂದ್ರೆ ಇವತ್ತು ನಮ್ಮಲ್ಲಿ ಅಡವಿಸಿದ್ದೇಶ್ವರಿ ಏತ್ ನೀರಾವರಿ, ಶಂಕರ್ಲಿಂಗ ಏತ್ ನೀರಾವರಿ, ಅದೇ ರೀತಿ ರುಸ್ತುಂಪುರ್ ಏತ್ ನೀರಾವರಿ, ದಡ್ಡಿ ಏತ್ ನೀರಾವರಿ, ಕೋಸ್ರಿ ಏತ್ ನೀರಾವರಿ, ಕುರ್ಣಿ ಏತ್ ನೀರಾವರಿ, ಸಂಪೂರ್ಣ ನೀರಾವರಿಗೂ ಆಗುವಂತ ಎಲ್ಲಾ ಏತ್ ನೀರಾವರಿಗಳು ನೀರಾವರಿ ಬರೀ ಹೆಸರಿಗೆ ಅಷ್ಟೇ ನೀರಾವರಿ ಅದಾವು. ಇವೆಲ್ಲ ಏನ್ ಏತ್ ನೀರಾವರಿಗಳದಲ್ಲ ಇವೆಲ್ಲ ಕಿನಾಲ್ ಸ್ವಚ್ಛ ಮಾಡಿ ನೀರ್ ಬಿಟ್ಟಿರೋದು ಅರ್ಧ 50% ನೀರಾವರಿ ಆಕತ್ತ. ಇನ್ನು 33 ಹಳ್ಳಿಗಂತೂ ಒಂದು ಯೋಜನೆ ಯಾವೂ ಇಲ್ಲ. ಇನ್ನು ಹಲವಾರು ಕೆರೆಗಳದಾವ. ಅದರ ಕೆರೆಗಳು ತುಂಬಿಸುವಂತ ಯೋಜನೆ ಬರೀ ತಾತ್ಪೂರ್ತಿಯಾಗ್ಯದ. ಬರೀ ಹೆಸರಿಗೆ ಅಷ್ಟ ನಾಮಕಾವಸ್ಥ ಬಿಲ್ ತೆಗೆಯೋಷ್ಟು ಅಷ್ಟ ಆಗದ. ಅದು ನೀರು ಇಲ್ಲಿವರೆಗೆ ತುಂಬಿಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಈ ಘಟಪ್ರಭಾ ನದಿಯಿಂದ ಧಾರವಾಡಕ್ಕೆ, ಬಾಗಲಕೋಟೆಯವರಿಗೆ ಇಲ್ಲಿಂದ ನೀರು ಹೋಗಿದೆ. ಆದ್ರೆ ಹುಕ್ಕೇರಿ ರೈತರಿಗೆ ಅವ್ರ ಹೊಲಗಳಿಗೆ ನೀರಿಲ್ಲ. ನಮ್ಗೆ ನೀರು ಬೇಕು, ನಮ್ಮ ಜಾನುವಾರುಗಳಿಗೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹಸಿರು ಸೇನೆ ಹಾಗೂ ರಾಜ್ಯ ಕರ್ನಾಟಕ ರೈತ ಸಂಘದವರು ಎಲ್ಲ ಕೂಡಿಕೊಂಡು ಒಟ್ಟಿಗೆ ಹೋರಾಟ ಮಾಡಿ ನಮಗೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ತಾಲೂಕಾ
ಒಂದು ಹುಕ್ಕೇರಿ ತಾಲೂಕ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕಂತ ಅವರು